ಗೃಹ ಸಚಿವರ ಕ್ಷೇತ್ರ ಕೊರಟಗೆರೆಯಲ್ಲಿ ಒಕ್ಕರಿಸಿದ ಮೈಕ್ರೋ ಫೈನಾನ್ಸ್ ಭೂತ. ಸಾಲ ಮರುಪಾವತಿಸಿದ್ರೂ ತಪ್ಪದ ಕಾಟ. ಫೈನಾನ್ಸ್ ಟಾರ್ಚರ್ಗೆ ಬೀದಿಗೆ ಬಿದ್ದ 4 ಫ್ಯಾಮಿಲಿ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಹಾಕುಂಭಮೇಳದ ಪುಣ್ಯಸ್ನಾನದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಡಿದ ವಿವಾದಿತ ಹೇಳಿಕೆಗೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಿಂದೂಗಳ ನಂಬಿಕೆಗಳಿಗೆ ಘಾಸಿ ಮಾಡುವುದೇ ಕಾಂಗ್ರೆಸ್ನ ಉದ್ದೇಶ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ತಾಲಿಬಾನಿಗಳು ತಮ್ಮ ಧಾರ್ಮಿಕ ನಂಬಿಕೆಗೆ ಘಾಸಿಯಾದರೆ ತಲ್ವಾರ್ ಎತ್ತುತ್ತಾರೆ. ನಾವು ಕೂಡ ಅದೇ ರೀತಿ ರಿಯಾಕ್ಟ್ ಮಾಡಿದ್ರೆ ಹಿಂದೆ ಮುಂದೆ ಮುಚ್ಚಿಕೊಂಡಿರ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಮೊದಲು ಈ ರೀತಿ ಇದ್ದಿದ್ರೆ 8 ಬಾರಿ ಗೆಲ್ತಿರಲಿಲ್ಲ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಖರ್ಗೆ ಈ ದೇಶದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಗೋವಿಂದ ಕಾರಜೋಳ ತಿವಿದಿದ್ದಾರೆ. ಆದರೆ ತಂದೆ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಏನಾದರೂ 12ನೇ ಶತಮಾನದಲ್ಲಿ ಇದ್ದಿದ್ರೆ ಮೌಢ್ಯದ ವಿರುದ್ಧ ವಚನ ಚಳವಳಿ ಕಟ್ಟಿದ್ದ ಶರಣರಿಗೂ ಹಿಂದೂ ವಿರೋಧಿ ಪಟ್ಟ ಕಟ್ಟಿಬಿಡ್ತಾ ಇದ್ರೋ ಏನೋ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕುವೆಂಪು ಕವಿತೆ ವಚನಗಳ ಮೂಲಕ ಬಿಜೆಪಿಗೆ ತಿರುಗೇಟನ್ನು ನೀಡಿದ್ದಾರೆ. ಖರ್ಗೆ ಸಾಹೇಬರಿಗೆ ಯಾಕೆ ಹಿಂದೂಗಳ ಭಾವನೆಗಳ ಬಗ್ಗೆ ಆಕ್ಷೇಪ, ಹಿಂದೂಗಳ ಭಾವನೆಯನ್ನೇ ಕೆಣಕುವ ಪ್ರಕ್ರಿಯೆ ಮಾಡ್ತಾರೆ? ನಾವು ತಾಲಿಬಾನ್ಗಳ ಥರ ರಿಯಾಕ್ಟ್ ಮಾಡಲ್ಲ. ತಾಲಿಬಾನ್ಗಳ ಥರ ರಿಯಾಕ್ಟ್ ಮಾಡೋದಾದರೆ ಹಿಂದೆ ಮುಂದೆ ಎಲ್ಲ ಅದುಮ್ಕೊಂಡಿರ್ತಾರೆ. ನಮ್ಮದೊಂದು ಧಾರ್ಮಿಕ ಆಚರಣೆ, ಅದು ನಮ್ಮ ಸಂಸ್ಕೃತಿ, ನಮ್ಮ ಭಾವನೆ, ನಮ್ಮ ತಲೆ ಒಳಗೆ ಏನದಂದ್ರೆ ನದಿ ಸ್ನಾನ ಮಾಡಿದ್ರೆ ಪವಿತ್ರ ಕೆಲಸ ಮಾಡ್ದಂಗೆ ಅಂತ ನಮ್ಮ ಭಾವನೆ. ಪೂಜೆ ಪುನಸ್ಕಾರ ಅವ್ರವ್ರ ವೈಯಕ್ತಿಕ ವಿಚಾರ. ಖರ್ಗೆ ಅವರು ಇದನ್ನು ಹೇಳಿದ್ದನ್ನು ನಾನು ಖಂಡಿಸ್ತೆ. ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಿಡಿಕಾರಿದ್ದಾರೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ ಬಳಿಕ ಸಂಸದ ಸುಧಾಕರ್ ಸಿಡಿದೆದ್ದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನನ್ನನ್ನು ರಾಜಕೀಯವಾಗಿ ಸಮಾಧಿ ಮಾಡಲು ಹೊರಟಿದ್ದಾರೆ. ಅವರಿಗೆ ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಗುಣ ಇಲ್ಲ. ಇಷ್ಟು ದಿನ ನಾನು ಕೂಡ ತಾಳ್ಮೆಯಿಂದ ಇದ್ದೆ. ಇವತ್ತು ನನಗೆ ಬಹಳ ನೋವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆ ಬಗ್ಗೆ ಸೌಜನ್ಯಕ್ಕಾದರೂ ನನ್ನ ಬಳಿ ಕೇಳಬೇಕಿತ್ತು. ಆ ಕೆಲಸ ಮಾಡೇ ಇಲ್ಲ ಎಂದು ನೇರವಾಗಿ ವಾಗ್ದಾಳಿ ನಡೆಸಿದರು. ನನ್ನ ತಾಳ್ಮೆ ಮುಗಿತು, ಈಗೇನಿದ್ದರೂ ಯುದ್ಧವಷ್ಟೇ ಅಂತ ಸುಧಾಕರ್ ಗುಡುಗಿದರು. ಸಂಸದನಾಗಿ ನಾನು ಒಬ್ಬ ಜಿಲ್ಲಾಧ್ಯಕ್ಷನ ನೇಮಕ ಮಾಡೋದಕ್ಕೆ ಆಗಲ್ಲ ಅಂದರೆ ಹೇಗೆ ಸಾಧ್ಯ ಅಂತ ಕಿಡಿಕಾರಿದರು. ಇನ್ನು ವಿಜಯೇಂದ್ರ ಬದಲಾವಣೆಗೆ ಯತ್ನಾಳ್ ಬಣವು ಬಿಗಿಪಟ್ಟು ಹಿಡಿದಿದೆ. ಯತ್ನಾಳ್, ರಾಮುಲು ಪೈಕಿ ಒಬ್ಬರು ರಾಜ್ಯಾಧ್ಯಕ್ಷರಾಗಲಿ, ಹೈಕಮಾಂಡ್ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಅಂತ ಕುಮಾರ್ ಬಂಗಾರಪ್ಪ ಹೇಳಿದರು. ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಿದೆಯಾ ನಿಮಗೆ? 5 ವರ್ಷದಿಂದ ನಮ್ಮನ್ನು ನೀವು ತುಳಿಲಿಕ್ಕೆ ಕೊಟ್ಟಿದ್ದೀರಾ, ನಮ್ಮನ್ನು ಸಮಾಧಿ ಮಾಡಕ್ಕೆ ಕೊಟ್ಟಿದ್ದೀರಾ. ಯಾವ ಸೀನಿಯರ್ ಲೀಡರ್ಸ್ನು ಕೂಡ ನಿಮ್ಗೆ ಬೇಕಿಲ್ಲ. ಎಲ್ಲರನ್ನೂ ಕೂಡ ಸಮಾಧಿ ಮಾಡಕ್ಕೆ ಕೊಟ್ಟಿದ್ದೀರಿ. ಯಾವ ಮುಖಂಡರನ್ನು ಬಿಡ್ತಾ ಇದ್ದೀರಿ ನೀವು? ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀರಿ? ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು. ಇನ್ನು ಯುದ್ಧ. ನನ್ನ ಸಹಚರರಿಗೆ ನಾನೇನು ಉತ್ತರ ಕೊಡಬೇಕು? ಇವರೊಬ್ಬ MP ಆಗಿ ಒಂದು ಜಿಲ್ಲಾಧ್ಯಕ್ಷರು ಮಾಡ್ಸೋಕ್ಕಾಗಲ್ಲ ಅಂದರೆ ನಾವು ಹೇಗೆ ರಾಜಕಾರಣ ಮಾಡಬೇಕು? ನನ್ನನ್ನು ನಂಬಿ ಯಾರು ಬರ್ತಾರೆ BJP ನಾಳೆ ದಿವಸ? ಗೃಹ ಸಚಿವರ ಕ್ಷೇತ್ರ ತುಮಕೂರಿನಲ್ಲಿ ಮೈಕ್ರೋ ಫೈನಾನ್ಸ್ ಭೂತ ಒಕ್ಕರಿಸಿದೆ. 2.5 ಲಕ್ಷ ಸಾಲಕ್ಕೆ ಬರೋಬ್ಬರಿ 4,70,000 ಹಣ ಮರುಪಾವತಿಸಿದರೂ ಫೈನಾನ್ಸ್ ಕಂಪನಿಯವರ ಕಾಟ ತಪ್ಪಿಲ್ಲ. ಸಾಲದ ಹಣ ಇನ್ನೂ ಕಟ್ಟಬೇಕು ಅಂತ ಕುಟುಂಬಕ್ಕೆ ನಿರಂತರ ಕಿರುಕುಳ ನೀಡಿದ್ದಲ್ಲದೆ ಮನೆ ಮೇಲೆಲ್ಲ ಪೇಂಟ್ ಬಳಿದು ಫೈನಾನ್ಸ್ನಿಂದ ಮಾನ ಹರಾಜು ಹಾಕಿದ್ದಾರೆ. ಈ ಮನೆ 5 ಸ್ಟಾರ್ಗೆ ಅಡಮಾನ ಇದೆ ಅಂತ ಬರೆದಿರುವ ಘಟನೆ ಕೊರಟಗೆರೆ ತಾಲೂಕಿನ ಕುರಂಕೋಟೆ ಗ್ರಾಮದಲ್ಲಿ ನಡೆದಿದೆ. ಇನ್ನು 5 ಸ್ಟಾರ್ ಫೈನಾನ್ಸ್ನ ಕಿರುಕುಳ ತಾಳಲಾರದೆ ಇಡೀ ಕುಟುಂಬ ಊರೇ ಬಿಟ್ಟು ಹೋಗಿದೆ. ವಿನೂತಾ, ಮಾರುತಿ ದಂಪತಿ ಮನೆಯಲ್ಲಿದ್ದ ವಿಕಲಚೇತನ ಮಕ್ಕಳನ್ನು ಕರೆದುಕೊಂಡು ಗ್ರಾಮವನ್ನೇ ತೊರೆದಿದ್ದಾರೆ. 5 ಸ್ಟಾರ್ ಫೈನಾನ್ಸ್ನಲ್ಲಿ ಕುರಂಕೋಟೆಯ ಮಾರುತಿ 2.5 ಲಕ್ಷ ಸಾಲ ಪಡೆದು ಮರುಪಾವತಿ ಮಾಡಿದ್ರೂ ಟಾರ್ಚರ್ ಮಾತ್ರ ತಪ್ಪಿಲ್ಲ. ದಿನಗಳೆದಂತೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಟಾರ್ಚರ್ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಸಾಲ ಮರುಪಾವತಿ ಕಿರುಕುಳಕ್ಕೆ ಬೇಸತ್ತು 4 ಕುಟುಂಬ ಬೀದಿಗೆ ಬಿದ್ದಿದೆ. ಕ್ಯಾನ್ಫಿನ್ ಹೋಮ್ಸ್ ನಲ್ಲಿ ಸಾಲ ಪಡೆದಿದ್ದ ಕುಟುಂಬಗಳು ಈಗ ಕಂಪನಿ ವಿರುದ್ಧ ಸಿಡಿದೆದ್ದಿವೆ. ಪರಮೇಶ್ ಎಂಬ ವ್ಯಕ್ತಿಗೆ ಕ್ಯಾನ್ಫಿನ್ ಬ್ಯಾಂಕ್ 22 ಲಕ್ಷ ರೂಪಾಯಿ ಸಾಲವನ್ನ ನೀಡಿದೆ. 2017ರಲ್ಲಿ ಸಾಲ ಪಡೆದಿದ್ದ ಪರಮೇಶ್ ಸದ್ಯ 31,45,933 ಲಕ್ಷ ಹಣವನ್ನ ಬಡ್ಡಿ ಸಮೇತ ಅಸಲು ತೀರಿಸಿದ್ದಾರೆ. ಆದ್ರೆ ಜನವರಿ 20ರಂದು ಬ್ಯಾಂಕ್ನಿಂದ ನೋಟಿಸ್ ನೀಡಿ 48 ಲಕ್ಷ ಬಾಕಿ ಸಾಲ ಇದೆ ಅಂತ ಮನೆ ಜಪ್ತಿ ಮಾಡಿದ್ದಾರೆ. ಅದೇ ಬಿಲ್ಡಿಂಗ್ ನಲ್ಲಿದ್ದ 3 ಕುಟುಂಬಗಳನ್ನ ಫೈನಾನ್ಸ್ ಸಿಬ್ಬಂದಿ ಹೊರಹಾಕಿದ್ದಾರೆ. ಸದ್ಯ ಸಂಬಂಧಿಕರ ಮನೆಯಲ್ಲಿರೋ ಪರಮೇಶ್ಗೆ ಕನ್ನಡ ಪರ ಸಂಘಟನೆಗಳು ಸಮಸ್ಯೆಗೆ ಸ್ಪಂದಿಸಿದ್ದಾರೆ. 22 ಲಕ್ಷ ರೂಪಾಯಿ ಸಾಲಕ್ಕೆ 55 ಲಕ್ಷ ಬಡ್ಡಿ ಹಾಕಿರೋದ್ರಿಂದ ಕುಟುಂಬ ಕಂಗಾಲಾಗಿದೆ. ಬೆಂಗಳೂರಿನ ಶೇಷಾದ್ರಿಪುರದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಪೊಲೀಸರು ಸೀಸ್ ಮಾಡಿದ್ದ ವಾಹನಗಳು ಬೆಂಕಿಗಾಹುತಿಯಾಗಿವೆ. ಜೆಡಿಎಸ್ ಕಚೇರಿ ಹಿಂಭಾಗದಲ್ಲಿರೋ ಮೈದಾನದಲ್ಲಿ ಈ ಘಟನೆ ನಡೆದಿದೆ. ಶೇಷಾದ್ರಿಪುರಂ ಬಳಿಯ ಜಕ್ಕರಾಯನ ಕೆರೆ ಗ್ರೌಂಡ್ನಲ್ಲಿ 100 ಬೈಕ್ಗಳನ್ನು ಸೀಸ್ ಮಾಡಲಾಗಿತ್ತು. ಯಾರೋ ಕಿಡಿಗೇಡಿಗಳು ಸಿಗರೇಟ್ ಸೇದಿ ಬೆಂಕಿಯ ಕಿಡಿಯನ್ನ ಎಸೆದು ಹೋಗಿರೋದ್ರಿಂದ ಅಗ್ನಿ ಅವಘಡ ಸಂಭವಿಸಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಈ ಅವಘಡದಲ್ಲಿ 100 ವಾಹನಗಳು ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ 5ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನ ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಇನ್ನು ಮೈದಾನದಲ್ಲಿದ್ದ ಆಟೋ, ಕಾರ್, ಬೈಕ್ಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿವೆ.
ಮೂಡಾದ 50-50 ಅನುಪಾತದಲ್ಲಿ ಸೈಟು ಪಡೆದಿದ್ದ ಫಲಾನುಭವಿಗಳಿಗೆ ಜಾರಿ ನಿರ್ದೇಶನಾಲಯ ಬಿಗ್ ಶಾಕ್ ಕೊಟ್ಟಿದೆ. ಬರೋಬ್ಬರಿ 160 ಸೈಟ್ಗಳ ಜಪ್ತಿ ಮಾಡಿ ಇಡಿ ಆದೇಶ ಪ್ರಕಟಿಸಿದೆ. ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ಎಲ್ಲಾ ಸೈಟುಗಳ ಜಪ್ತಿಗೆ ಇಡಿ ಅಧಿಕೃತ ಆದೇಶ ಪ್ರಕಟಿಸಿದ್ದು, 50-50 ಅನುಪಾತದಲ್ಲಿ ಹಂಚಿಕೆಯಾಗಿರುವ ಸೈಟುಗಳ ವಹಿವಾಟಿನಲ್ಲಿ ಬೇನಾಮಿ ಮತ್ತು ಅಕ್ರಮ ಹಣ ವ್ಯವಹಾರ ಇದೆ ಎಂಬ ಶಂಕೆ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ಇಡಿ ಎಲ್ಲಾ ಸೈಟುಗಳ ಜಪ್ತಿಗೆ ಆದೇಶ ಹೊರಡಿಸಿದೆ. ಆದೇಶ ಪತ್ರವನ್ನ ಸಬ್ ರಿಜಿಸ್ಟ್ರಾರ್ಗೆ ಕಳುಹಿಸಿದೆ. ಯಾರ್ಯಾರ ಸೈಟ್ ಜಪ್ತಿಯಾಗಿದೆ ಅಂತ ನೋಡೋದಾದ್ರೆ, ರವಿ ಅವರ 31 ಸೈಟ್, ಅಬ್ದುಲ್ ವಾಹಿದ್ ಹೆಸರಿನಲ್ಲಿದ್ದ 41 ಸೈಟ್, ಕ್ಯಾಥಡ್ರಾಲ್ ಸೊಸೈಟಿಯ 40 ಸೈಟ್, ಇತರರಿಗೆ ಸೇರಿದ 48 ಸೈಟ್ಗಳನ್ನ ಜಪ್ತಿ ಮಾಡಿದೆ. ಇನ್ನು ಇದೆಲ್ಲದರ ಮಧ್ಯೆ ಮೂಡಾದಲ್ಲಿ ಒಂದೇ ದಿನದಲ್ಲಿ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ 31 ಸೈಟು ರಿಜಿಸ್ಟರ್ ಮಾಡಿರುವುದು ಬೆಳಕಿಗೆ ಬಂದಿದೆ. ಫೆಬ್ರವರಿ 1ರಿಂದ ಹೊಸ ವಾಹನ ಖರೀದಿಸುವವರಿಗೆ ಬಿಗ್ ಶಾಕ್ ಕಾದಿದೆ. ಹೊಸದಾಗಿ ಬೈಕ್, ಕಾರುಗಳನ್ನು ಖರೀದಿಸುವವರಿಗೆ ಹೆಚ್ಚುವರಿ ಸೆಸ್ ಹಾಕುವುದಕ್ಕೆ ಸಾರಿಗೆ ಇಲಾಖೆ ಅಧಿಕೃತ ಆದೇಶ ಹೊರಡಿಸಿದೆ. ಹೊಸ ಕಾರು ಖರೀದಿ ಮಾಡುವವರಿಗೆ 1,000 ರೂಪಾಯಿ ಸೆಸ್ ಹೆಚ್ಚಳವಾದರೆ, ಬೈಕ್ ಖರೀದಿ ಮಾಡುವವರಿಗೆ 500 ರೂಪಾಯಿ ಹೆಚ್ಚುವರಿ ಸೆಸ್ ಇರಲಿದೆ. ಇನ್ನು ಯೆಲ್ಲೋ ಬೋರ್ಡ್ ವಾಹನಗಳನ್ನು ಖರೀದಿಸುವವರಿಗೆ ಸೆಸ್ ಚಾರ್ಜಸ್ ಇರೋದಿಲ್ಲ ಅಂತ ಅಧಿಕೃತವಾಗಿ ರಾಜ್ಯ ಸಾರಿಗೆ ಇಲಾಖೆ ಆದೇಶ ಹೊರಡಿಸಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಇಲ್ಲಿದೆ. ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ದರ ಏರಿಕೆ ಸಂಬಂಧ ಕೇಂದ್ರ ತಂಡ ಹೆಚ್ಚುವರಿ ವರದಿಯನ್ನು ಕೇಳಿತ್ತು. ಅಷ್ಟೇ ಅಲ್ಲದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಮಗ್ರ ವರದಿಯನ್ನು ಸಲ್ಲಿಸುವಂತೆ ಕೇಂದ್ರ ಸರ್ಕಾರ BMRCLಗೆ ನಿರ್ದೇಶನ ನೀಡಿದೆ. ಕಳೆದ ಭಾನುವಾರ ಪಬ್ಲಿಕ್ ಟಿವಿ ಮೆಟ್ರೋ ದರ ಏರಿಕೆಯಾಗುವುದು ಅನುಮಾನ ಅಂತ ವರದಿಯನ್ನು ಪ್ರಕಟಿಸಿತ್ತು. ಈಗ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ PC ಮೋಹನ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ದರ ಏರಿಕೆಯನ್ನು ತಡೆಹಿಡಿಯಲಾಗಿದೆ ಅಂತ ತಿಳಿಸಿದ್ದಾರೆ.